ಓಕೆ ಹೋಗು ಹೋಗಿ ಪ್ಯಾಂಟ್ ಹಾಕಬ ಹೋಗು. ಪ್ಯಾಂಟಿಗೂ ಎಜುಕೇಷನ್ಗೂ ಏನು ಸಂಬಂಧ? ನೋಡು ನಾನು ಎಜುಕೇಷನ್ ಅಂದ ತಕ್ಷಣ ವೈಟ್ ಕಲರ್ ಶರ್ಟ್ ಹಾಕೊಂಡು ಹೆಂಗೆ ಪ್ಯಾಂಟ್ ಹಾಕೊಂಡು ಹೆಂಗೆ ಕೂತಿದ್ದೀನಿ. ಯಾಕಂದ್ರೆ ನೀನು ಓದಿಲ್ವಲ್ಲ ಅದಕ್ಕೆ. ನೋಡೋರಿಗೆ ಗೊತ್ತಾಗುತ್ತೆ ನಿನ್ನ ಬಟ್ಟೆ ನೋಡ್ರೆ ನೀನೇನು ಓದಿಲ್ಲ ಅಂತ ಅನ್ಸುತ್ತೆ, ನಾನೇ ಓದಿದ್ದೀನಿ ಅಂತ ಅನ್ಸುತ್ತೆ. ಓಕೆ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ತಮ್ಲೈನ್ ನೋಡಿರೋದ್ರಿಂದ ಅದು ನೀನು ಹೇಳಿ ನೋಡೋಣ. ತಮ್ಲೈನ್ ನೋಡಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ. ತಮ್ಲೈನ್ ನೋಡೋದ್ರಿಂದ ನಿಮಗೆ ಗೊತ್ತಿರುತ್ತೆ ಇವತ್ತು ಕಾನ್ಸೆಪ್ಟ್ ಏನು, ಟಾಪಿಕ್ ಏನು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ನನ್ನ ಬೇಬಿ ಏನು ಓದಿದ್ದೀವಿ, ನಾನು ಎಷ್ಟು ಓದಿ ದಬಾಕಿದ್ದೀನಿ, ಇವಳು ಎಷ್ಟು ಓದಿ ದಬಾಕಿದ್ದಾಳೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ. ಸೊ ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡೋಣ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಇದಕ್ಕೆ ಸರಿ ನೀನು ಸ್ಟಾರ್ಟ್ ಮಾಡು. ಆ್ಯಕ್ಚುಲಿ ನಾನೇನು ಓದಿದ್ದೀನಿ, ನನ್ನ ಬೇಬಿ ಏನು ಓದಿದ್ದಾಳೆ ಅಂತಂದರೆ, ಆ್ಯಕ್ಚುಲಿ ನಾನೇನು ಓದಿದ್ದೀನಿ ಅನ್ನೋಕ್ಕಿಂತ ಮುಂಚೆ ನನ್ನ ಬೇಬಿ ಏನು ಓದಿದ್ದಾಳೆ ಅಂತ ತಿಳ್ಕೊಳ್ಳೋಣ. ಯಾಕೆಂದರೆ ಅವಳಿಗೆ ಚಿಕ್ಕದಾಗೇ ಇರುತ್ತೆ, ನನಗೆ ಗೊತ್ತು. ಆದರೆ ಕೊನೆ ತನಕ ನೋಡಿ, ನಂದು ಸ್ಟೋರಿ ಎಜುಕೇಷನ್ ರಿಲೇಟೆಡ್ ಅಲ್ಟಿಮೇಟ್ ಆಗಿದೆ, ಮಸ್ತಾಗಿದೆ, ಪಕ್ಕಾ ಕಾಮಿಡಿ ಆಗಿರುತ್ತೆ, ಸಕ್ಕದಾಗಿರುತ್ತೆ. ನನ್ನ ಟ್ರ್ಯಾಕ್ ಏನಿದೆಲ್ಲ ಎಜುಕೇಷನ್ದು, ಎಲ್ರಿದ್ದು ಹಿಂಗಿದ್ರೆ ನಂದು ಹಿಂಗೆ ಹಿಂಗೆ ಆ ಥರ ಎಲ್ಲ ಇದೆ. ಸೊ ಫಸ್ಟ್ ನನ್ನ ಬೇಬಿದೆ ಹೇಳೋ. ಬೇಬಿ ಫಸ್ಟ್ ನೀನು ಬೇಬಿ ಸಿಟ್ಟಿಂಗು LKG UKG ಆ ಥರ ಹೋಗಿದ್ದ? ಬೇಬಿ ಸಿಟ್ಟಿಂಗ್ ಗೊತ್ತಿಲ್ಲ, LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಹೋಗಿದ್ದೀನಿ ಅನ್ಸುತ್ತೆ. ಹೋಗಿದ್ಯಾ? ಯಾಕೆ ಯಾವ ಸ್ಕೂಲ್ ಹೋಗಿದ್ದು? ಹಾಸನದಲ್ಲಿ ಹೋಟ್ಲಲ್ಲಿ ಓದಿದ್ದು ನಾನು. LKG UKG ಎಲ್ಲ ಇದ್ರಲ್ಲಿ ಓದಿದ್ದು, ಅದ್ಯಾವುದು ಗಣಪತಿ ದೇವಸ್ಥಾನದ ಹತ್ರ ಒಂದು ಸ್ಕೂಲ್ ಇತ್ತಲ್ಲ, ಅದು ಹೆಸರು ಚೇಂಜ್ ಮಾಡಿಬಿಟ್ಟಿದಾರಲ್ಲ ಇವಾಗ. ಯತೀಂದ್ರ ಓದ್ಬೇಕಾದ್ರೆ ಯತೀಂದ್ರ ಸ್ಕೂಲ್ ಅಂತ ಇತ್ತು. ಸೊ ನಾನು LKG UKG ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದಿರೋದು. ಓಕೆ, LKG UKG ಫಸ್ಟ್ ಸೆಕೆಂಡ್ ತನಕ ಯತೀಂದ್ರ. ಓಕೆ, ಇನ್ನು ಥರ್ಡ್ ಸ್ಟ್ಯಾಂಡರ್ಡ್ ಇಂದ ನಾನು ಆನಂದ ಭಾರತಿಗೆ ಹಾಕಿದ್ರು. ಆನಂದ, ಓಕೆ, ಸಾಯಿಬಾಬಾ ದೇವಸ್ಥಾನ ಹತ್ರ. ಅದು ಇವಾಗಿಲ್ಲ ಅಲ್ವಾ? ಇದೆಯಾ? ಓಕೆ. ಸೊ ಅಲ್ಲಿ ಹಾಕಿದ್ರೆ ನಾವು ಎಲ್ಲ ಕನ್ನಡ ಮೀಡಿಯಮಲ್ಲೇ ಹಾಕಿರೋದು ನಮಗೆ. ಓಕೆ, ಇಂಗ್ಲಿಷ್ ಮೀಡಿಯಂ ಅಲ್ಲ. ಅಂದ್ರೆ ನಮ್ಗಳು ನೋಡಿ ಅವ್ರಿಗೆ ಗೊತ್ತಾಯ್ತು ಅನ್ಸುತ್ತೆ ಕನ್ನಡ ಮೀಡಿಯಂ ಅವ್ರು ಓದೋದು ಕಷ್ಟ ಅಂತ. ಓಕೆ ಓಕೆ, ಅದು ಥರ್ಡ್ ಸ್ಟ್ಯಾಂಡರ್ಡ್ ಇಂದ ನೀನು ಅಲ್ಲಿ ಓದಿರೋದು ಆನಂದ ಭಾರತಿ ಅಂತ. ಥರ್ಡ್ ಸ್ಟ್ಯಾಂಡರ್ಡ್ ಇಂದ ಎಷ್ಟನೇ ಸ್ಟ್ಯಾಂಡರ್ಡ್ ತನಕ? 10th ಸ್ಟ್ಯಾಂಡರ್ಡ್ ತನಕ. ಓಕೆ, 10th ಓಕೆ ಪಾಸ್ ಆದೆ ಅಲ್ವಾ? ರಿಸಲ್ಟ್ ಎಷ್ಟು ಬಂದಿತ್ತು 10th ನೆನಪಿದೆಯಾ? 10th ಫಸ್ಟ್ ಕ್ಲಾಸ್ ಅಂದರೆ ಐ ಥಿಂಕ್ 70 ಸಮಥಿಂಗ್ ಬಂದಿತ್ತು. 70% ಬಂದಿದೆ ಅವಳಿಗೆ. ಓಕೆ, ಅದಾದ್ಮೇಲೆ ಅದೇನಾದ್ರು ಒಂದು ಏನಾದ್ರು ಒಂದು ಘಟನೆ ಏನಾದ್ರು ನೆನಪಿದೆ? 10th ಎಕ್ಸಾಮ್ ಟೈಮಿಂಗ್ಸ್ ನೀನು ಯಾವ ಥರ ಓದ್ತಾ ಇದ್ದೆ? ನಮ್ಮ ಸ್ಕೂಲಲ್ಲಿ ಹೆಂಗಂತ ಅಂದರೆ ತುಂಬ ಅಂದರೆ ಅದು ಅಂದರೆ ಹೇಳಲಿಲ್ವ, ಕನ್ನಡ ಮೀಡಿಯಂ ಸ್ಕೂಲು. ಓಕೆ. ಸೊ ಅವಾಗೆಲ್ಲ ಏನಂತಂದ್ರೆ ಇವಾಗಲೂ ಅಷ್ಟೇ ಎಲ್ಲರೂ ಸ್ಕೂಲಿಗೆ 100% ರಿಸಲ್ಟ್ ಸಿಗಬೇಕು, 100% ರಿಸಲ್ಟ್ ಸಿಗಬೇಕು ಅಂತ. ಸೊ ನಮಗೆ ಹೆಂಗೆ ಮಾಡ್ತಿದ್ರು ಅಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ಗೊತ್ತಾ? 6 ಗಂಟೆಗೆ ಟ್ಯೂಷನ್ಸ್ ಇರೋದು. 6 ಗಂಟೆಯಿಂದ 8 ಗಂಟೆ ತನಕ ಇರೋದು ಅನ್ಸುತ್ತೆ. ಸೊ 8 ಗಂಟೆಗೆ ಬಿಟ್ಟರೆ ನಾವು 8 ಗಂಟೆಗೆ ಮತ್ತೆ ಮನೆಗೆ ಹೋಗಿ ರೆಡಿಯಾಗಿ 10ಗೆ ನಮಗೆ ಸ್ಕೂಲು. ಓಕೆ, 10ಗೆ ಸ್ಕೂಲ್ ಇರ್ತಿತ್ತು. ಸೊ ರೆಡಿಯಾಗಿ ತಿನ್ಕೊಂಡ್ರೆ ಮತ್ತೆ 10ಗೆ ಬರಬೇಕಿತ್ತು ಸ್ಕೂಲಿಗೆ. ಸೊ ಮತ್ತೆ ಅಲ್ಲಿಂದ ಈವ್ನಿಂಗು ಎಷ್ಟು 4:30ಗೆ ಸ್ಕೂಲ್ ಬಿಡ್ತಿತ್ತು. 4:35 ಇತ್ತು. 4:30 ಅನ್ಕೊಳ್ಳೋದು. 4:30 ಸ್ಕೂಲ್ ಬಿಡ್ತಿತ್ತು. ಮತ್ತೆ ಬಿಟ್ಟಾಗ ಮತ್ತೆ ಮನೆಗೆ ಹೋಗಿ ನಾವು ತಿಂಡಿ ಮತ್ತೆ ಏನಾದ್ರು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ರೆಡಿಯಾಗಿ 6 ಗಂಟೆ ಟ್ಯೂಷನ್ಸ್ ಇರ್ತಿತ್ತು. ಸಂಜೆ 6 ಗಂಟೆಗೆ. ಮತ್ತೆ ಸಂಜೆ 6 ಗಂಟೆಯಿಂದ 8 ಅಥವಾ 9 ಗಂಟೆ ತನಕ ಟ್ಯೂಷನ್ಸ್ ಇರ್ತಿತ್ತು. 9 ಗಂಟೆ ತನಕ ಟ್ಯೂಷನ್ಸ್ ಆದ್ಮೇಲೆ ಮತ್ತೆ ರಾತ್ರಿ ನಾವು 9 ಗಂಟೆಗೆ ಮನೆಗೆ ಬರ್ತಿತ್ತು. ಸೊ ಹಂಗೆ ಒಂದು ಎಕ್ಸಾಮ್ಸ್ ನನ್ನ ಪ್ರಕಾರ ಒಂದು 3 ಮಂತ್ಸ್ 4 ಮಂತ್ಸ್ ನಮ್ಗೆ ಅದೇ ತರ ರಿಪೀಟ್. ಬೆಳಗ್ಗೆ ಟ್ಯೂಷನ್ಸು ಮತ್ತೆ ಸ್ಕೂಲು ಮತ್ತೆ ಈವ್ನಿಂಗ್ ಟ್ಯೂಷನ್ಸು. ಸೊ ಅಷ್ಟು ಟ್ಯೂಷನ್ಸ್ ಸ್ಕೂಲ್ ಎಲ್ಲ ಅಟೆಂಡ್ ಮಾಡಿ ನಾನು 70% ಬಂದಿದ್ದು. ಓಕೆ, 70% ಬಂದಿದ್ದೆ ನೀನು. ಓಕೆ, 10th ಮುಗಿದ್ಮೇಲೆ ನೆಕ್ಸ್ಟ್ 10th ಮುಗಿದ್ಮೇಲೆ ಅಪ್ಪನ ಫ್ರೆಂಡು ಒಬ್ರಿದ್ರು, ಅವ್ರ ಹೆಸರು ಏನಾಳು, ಸುಜಲಾ ಕಾಲೇಜಲ್ಲಿ ಇದ್ರಲ್ಲ, ಲೋಕೇಶ್ ಸರ್ ಅವರಲ್ಲ, ಅವ್ರಿಗಿಂತ ಇನ್ನೊಬ್ರು ಇದ್ರು, ಸುರೇಂದ್ರ ಸರ್. ಓಕೆ, ಅವ್ರ ಅಪ್ಪನ ಫ್ರೆಂಡ್ ಅಂದ್ರೆ ಅಪ್ಪನ ಪರಿಚಯ ಇದ್ರು. ಸೊ ಹಾಗಾಗಿ ಇವಾಗ 10th ಮುಗಿದ ತಕ್ಷಣ ಎಲ್ಲರೂ ಏನಂತಾರೆ, ಯಾವ್ದಕ್ಕೆ ಹೋಗ್ತೀಯ ಅದಕ್ಕೆ ಹೋಗ್ತೀಯ. ಕಾಮರ್ಸ್ ಅಂತ ಅಂದ್ರೆ ಕಾಮರ್ಸ್ ಅಂದ್ರೆ ಮಿಡ್ ಅಂತಾರೆ ಅವಾಗೆಲ್ಲ, ಆಯ್ತಾ? ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಪೂರ್ತಿ ಕೆಳಗೆ ಅಂತ. ಹೌದು, ಆ ತರ ಇದ್ದು ಅವಾಗ. ಹೌದು, ಅವಾಗ ನಾವು ಓದ್ಬೇಕಾದ್ರೆ ಒಟ್ಟು ಹಂಗಂತಿದ್ರು ಆರ್ಟ್ಸ್ ಅನ್ನೋರು ನಮಗೆ. ಹೌದು. ಸೊ ಕಾಮರ್ಸ್ ಅಂದ್ರೆ ಸೈನ್ಸ್ ದೊಡ್ಡದು ಭಯಾನಕ ಅನ್ನೋರ್ ತರ ನಾವು ಓದ್ತೀವ ಬಿಡ್ತೀವ. ನೆಕ್ಸ್ಟ್
ನಾವು ಏನು ತಗೋತೀಯ ಸೈನ್ಸು. ಹೌದು, ನಮ್ಮಲ್ಲಿ ಹೇಳಿದ್ರು, ನಮ್ಮ ಛಾಯ್ ಎಲ್ಲ ಹೇಳಿದ್ರು ಓದಿದ್ದೆ ತಗೋ, ಇಲ್ಲ ನಮ್ಮಲ್ಲೇ ನಿಮ್ಸೆ ಇರಲಿಲ್ಲ, ಅದೇ ಓದಿದ್ದೆ ಓದಂತ. ನಾನು ಸುಮ್ಮನೆ ಬಿಲ್ಡಪ್ ಸೈನ್ಸು ಅಂತ ಹೋಗಿ ಸುಜಲಾ ಕಾಲೇಜಿಗೆ ಹೋಗಿ ಜಾಯ್ನ್ ಆಗಿದ್ದು. ಓಕೆ, ಸುಜಲಾ ಕಾಲೇಜಲ್ಲಿ ಫಸ್ಟ್ PU ಪಾಸ್ ಆಯಿತು. ಪಾಸ್ ಮಾಡ್ತಾರೆ ಅವರೇ, ಕಾಮನ್ ಅದು. ಸೊ ಮಾಡಿದ್ರು. ಸೆಕೆಂಡ್ PUಲಿ 1 2 3 ಬಗೆ ಆಯಿತು. 3 ಸಬ್ಜೆಕ್ಟು ಫೇಲ್ ಆಗಿದ್ದಾಳೆ. 3 ಸಬ್ಜೆಕ್ಟು ಫೇಲ್ ಆಯಿತು ಸೈನ್ಸು. ಓಕೆ, PCMC ತಗೊಂಡಿದ್ದು ಕಂಪ್ಯೂಟರಲ್ಲಿ. ಹೌದು, ಕಂಪ್ಯೂಟರ್ ಮಾತ್ರ ಪಾಸ್ ಆಗಿತ್ತು, ಇನ್ನು 3 ಫೇಲ್ ಆಗಿತ್ತು. ಆಮೇಲೆ ಮನೇಲೆಲ್ಲ ವಿಷಯ ಗೊತ್ತಾಯಿತು. ಆಮೇಲೆ ಮನೇಲಿ ಅಪ್ಪ ಏನು ಅಂದಿಲ್ಲ, ಅಮ್ಮ ಬೈದ್ರೆ ನಮ್ಮ ಚಾಯ್ ಹಿಡ್ಕೊ ಹೊಡೆದ್ಲು ನಮ್ಮ ಅಕ್ಕ. ಹೌದು, ಅವಳು 1 ಫೇಲ್ ಅಂದಾಗ ಸುಮ್ಮನೆ ಇದ್ಲು, 3 ಅಂದಾಗ ನಾಚಿಕೆ ಆಗಲ್ಲ ಅಂತ 2 ಕೊಟ್ಲು. ಹೌದು, ಆಮೇಲೆ ಬೇಜಾರಾಯಿತು. ಆಮೇಲೆ ಅಮ್ಮ ಇದ್ದರು ಪಾಪ ನನ್ನನ್ನು ಇಲ್ಲಿಗೆ ಕುವೆಂಪು ಕಾಲೇಜ್ ಇದೆಯಲ್ಲ ಇಲ್ಲಿ, ಅಲ್ಲಿ ಇದಕ್ಕೆ ಸೇರಿಸಿದ್ರು. ಯಾವುದಕ್ಕೆ? ಕಾಮರ್ಸಿಗೆ ಸೇರಿಸಿದ್ರು. ನಿಜವಾಗ್ಲೂ ಪಾಪನೇ ನಿಮ್ಮಮ್ಮ. ಕಾಮರ್ಸಿಗೆ ಸೇರಿಸಿದ್ರು. ಆದ್ರೆ ಅದು ಅದೇ ಹೇಳಲ್ವಾ, ಒಂದೇ 1 ಇಯರ್ ಅಂದ್ರೆ ಓದಿ ಅವಾಗ್ಲೇ ಸೆಕೆಂಡ್ PUಗೆ ಎಕ್ಸಾಮ್ ಬರೆಯೋದು. ಫಸ್ಟ್ PU ಗೊತ್ತಾಯ್ತು, ನಾ ಕಟ್ಟಿಬಿಟ್ಟು ಬರೀತೀವಿ ಮನೆ ಎಕ್ಸಾಮ್ಸ್ ಆ ಥರ. ಆದರೆ ಈ 1 ಇಯರ್ ಕಾಲೇಜಿಗೆ ಹೋದೆ, ಅದಾದ ತಕ್ಷಣ ಸೆಕೆಂಡ್ PU ಎಕ್ಸಾಮ್ ಬರ್ದೆ. ಫಸ್ಟ್ PU ಇಲ್ಲ ಕಾಮರ್ಸ್, ಸೆಕೆಂಡ್ PU ಡೈರೆಕ್ಟ್ ಎಕ್ಸಾಮ್ ಬರ್ದೆ. ಸೊ ಅದ್ರಲ್ಲಿ ಪಾಸ್ ಆದೆ. ಅದರಲ್ಲಿ 70% ಸಮಥಿಂಗ್ ಕಾಪಿ ಹೊಡೆದು ಪಾಸ್ ಆಗಿದ್ದ. ನಿಜ ಹೇಳು, ಕಾಪಿ ಎಲ್ಲ ಹೊಡಿತಿರ್ಲಿಲ್ಲ, ಬರಿತಿದ್ದೆ ಅಂದ್ರೆ ಇಲ್ಲ ಆಯ್ತಾ. ಸೊ 70% ಬಂತು. ಅವಾಗ ಗೊತ್ತಾಯ್ತು ನಾನು ಕಾಮರ್ಸ್ ಸ್ಟೂಡೆಂಟು, ಸೈನ್ಸ್ ಸ್ಟೂಡೆಂಟ್ ಅಲ್ಲ. ಅದು ನಾನು ಪಾಸ್ ಆದ್ಮೇಲೆ ಗೊತ್ತಾಯ್ತು. ಸೊ ನಾನು ಅವಾಗಲೇ ಕಾಮರ್ಸ್ ತಗೊಂಡಿದ್ದಿದ್ರೆ ಅಂತ ಫೀಲ್ ಆಯ್ತು. ಸೊ ಎಲ್ಲ ಹಾಳಾಯ್ತಲ್ಲ. ಸೊ ಆಮೇಲೆ ಕಾಮರ್ಸ್ ಆಯ್ತು. ಕಾಮರ್ಸ್ ಸೆಕೆಂಡ್ ಇಯರ್ PUC ಪಾಸ್ ಆದೆ. 70% ಬಂದಿದ್ದು ಖುಷಿಗೆ. ನಾನು ಡಿಗ್ರಿಗೆ ಎಲ್ಲಿ ಗೊತ್ತಾ, ನಮ್ಮನೆ ಹತ್ರ ಕಾಲೇಜ್ ಇದೆ ಗೊತ್ತಾ, ಬ್ರಿಲಿಯಂಟ್ ಕಾಲೇಜ್. ಅದು ಶ್ರೀರಂಗ ಡಿಗ್ರಿ ಕಾಲೇಜ್. ಅದು ಬ್ರಿಲಿಯಂಟ್ ಕಾಲೇಜಲ್ಲೇ ಅರ್ಧ ಪಾರ್ಟ್ ಡಿವೈಡ್ ಮಾಡಿದ್ರು. ಸೊ ಅಲ್ಲಿಗೆ ಹೋದಾಗ 3 ಇಯರ್ಸ್ ಅಲ್ವಾ ಡಿಗ್ರಿ, ಅದರಲ್ಲಿ 1 ಇಯರ್ ನನ್ನ ಪ್ರಕಾರ 1 ಇಯರ್ 2 ಇಯರ್ಸು ನಾವು ಅಲ್ಲೇ ಇತ್ತು ಅನ್ಕೊಂತೀನಿ. ಆಮೇಲೆ ಲಾಸ್ಟ್ 1 ಇಯರ್ ಇರಂಗೆ ಅವ್ರು ಏನು ಮಾಡಿದ್ರು, ಕಾಲೇಜ್ನ ಮುಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಆ ಕಾಲೇಜಲ್ಲಿರೋ ಮಕ್ಕಳನ್ನೆಲ್ಲ ಬೇರೆ 2 ಕಾಲೇಜಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಒಂದು ಕುವೆಂಪು ಕಾಲೇಜು, ಇನ್ನೊಂದು ಕಾಲೇಜು. ಸೊ ನಾನು ಹೆಂಗಿದ್ರು PU ಅದರಲ್ಲೇ ತಾನೇ ಓದು ಪಾಸ್ ಆಗಿತ್ತಲ್ಲ. ಸೊ ನನ್ನ ತಲೆಯಲ್ಲಿ ಇದಕ್ಕೆ ಹೋದೆ, ಕುವೆಂಪು ಕಾಲೇಜಿಗೆ ಹೋದೆ. ಸೊ ಮತ್ತೆ ಅಲ್ಲಿಗೆ ಹೋದೆ. ಸೊ ಲಾಸ್ಟ್ ಇಯರ್ ಅಲ್ಲೇ ಓದಿ ಪಾಸ್ ಆಗಿ. ಪಾಸ್ ಆದ. ನಿಜ ಹೇಳು, ಯಾವುದೋ ಫೇಲ್ ಆಗಿದೆ ತಾನೆ ನೀನು? ಯಾವುದೋ ಫೇಲ್ ಆಗಿದೆ, ಕಟ್ ಪಾಸ್ ಆಗಿತ್ತಾನೆ ನೀನು? ಕಟ್ಟಿಲ್ಲ ನಾನು, ಯಾವುದೋ ಇದಾಗಿಲ್ಲ. ಅದು ಹೆಂಗೆ ಅಂತ ಅಂದ್ರೆ 6 ಮಂತ್ಸಿಗೆ ಹೆಂಗೆ ಎಕ್ಸಾಮ್ಸ್ ಇರುತ್ತಲ್ಲ, ಅದು ಒಂದು ಬ್ಯಾಕಪ್ ಇತ್ತು. ಅದು ಫೇಲ್ ಅಲ್ಲ. ಬ್ಯಾಕಪ್ ಫೇಲ್ ಅಂದೆ ಇನ್ನೇನದ? ಯಾವ ಹೇಳೋ ಬ್ಯಾಕಪ್ ಅಂತೇಳಿ ಬಿಟ್ಟ ಅಂದ್ರೆ ಅಲ್ಲಿ ಫೇಲ್ ಆಗ್ಬಿಟ್ಟು ಅದೊಂದು ಇಲ್ವದು ಯಾವ್ದೋ ಪಿಕ್ಚರ್ ಅಲ್ಲಿ ಪಪ್ಪ ಅದನ್ನ ಬ್ಯಾಕ್ ಅಂತಾರೆ. ಪಪ್ಪ ಫೇಲ್ ಫೇಲ್ ಅಲ್ಲ, ಅದು ಅಂದ್ರೆ ಫೈನಲ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀನಲ್ಲ ನೀನು. ಒಟ್ಲಲ್ಲಿ ಫೇಲ್ ಆಗಿ ಫೈನಲ್ ಎಕ್ಸಾಮ್ ಅಲ್ಲಿ ಆ ಸಬ್ಜೆಕ್ಟ್ ನ ಕಟ್ಟು ಪಾಸ್ ಆಗಿದ್ಯಾ ಅಷ್ಟೇ, ಹಂಗೆ ಹೇಳು. ಫೈನಲ್ ಎಕ್ಸಾಮ್ ಸಬ್ಜೆಕ್ಟ್ ಪಾಸ್ ಆಗಿತ್ತು, ಅದು ಇಂಪಾರ್ಟೆಂಟ್. ಎಲ್ಲ ಕಟ್ಟಿ ಪಾಸ್ ಮಾಡ್ಕೊಂಡು ನಾನು BCom ಕಂಪ್ಲೀಟ್ ಮಾಡಿ. BCom ನ ಕಂಪ್ಲೀಟ್ ಮಾಡಿದ್ಲು. ಸೊ ನಿಂದೆ ನಿಂದು ಇಷ್ಟೇ ಅಲ್ಲ, ಮುಗಿದಾಯ್ತು ಹೇಳ್ದು. ನಾನು ಹೇಳಿದ್ದೆ ಅಲ್ವಾ ಇವಳ್ದು ಅಂಥದ್ದೇನು ಇರಲ್ಲ ಸ್ಟೋರಿ ಅಂತ. ಯಾಕೋ ಮೈಕು ಹಿಂಸೆ ಕೊಡ್ತಾ ಇದೆ ನನಗೆ. ಜೋಬಿಗೆ ಹಾಕೊಂತೀನಿ. ಶುರು ಮಾಡೋಣ. ಅಂದು ಮಾತ್ರ ಸಕ್ಕದಾಗಿ ಹೇಳ್ತೀನಿ, ಮಸ್ತಿದೆ. ನಾನು ಓದ್ದಂಗೆ ಯಾವ್ಯಾವ ದೊಡ್ಡದಾಗಿ ಭಯಂಕರ ಓದಿರ್ತಾರಲ್ಲ ಅವರು ಸಹ ಅಷ್ಟು ಓದಿಲ್ಲ, ಆ ರೇಂಜಿಗೆ ಓದ್ಬಿಟ್ಟಿದ್ದೀನಿ ನಾನು. ನಾನು 90 ಅದೇ ನಾನು ಓದಿದ್ದ ಟೈಮಲ್ಲಿ ನಾನು ಅದೇ ಓದೋ ಟೈಮಲ್ಲಿ ಬೇಬಿ ಸಿಟ್ಟಿಂಗ್ ಅನ್ನೋದು ಇರಲಿಲ್ಲ, ಆ ಕಾನ್ಸೆಪ್ಟೇ ಇರಲಿಲ್ಲ. LKG UKG ಫಸ್ಟು, ಸೆಕೆಂಡು, ಥರ್ಡು, 4th, 5th, 6th, 7th, 8th, 9th, 10th ತನಕನೂ ಒಂದೇ ಒಂದು ಸ್ಕೂಲ್ ನಾನು ಓದಿದ್ದು. ಇವ್ರ ಥರ ಜಂಪ್ ಆಗಿಲ್ಲ ನಾನು. ಒಂದೇ ಸ್ಕೂಲ್. ಎಲ್ಲಿ ಗೊತ್ತಾ, ನಮ್ಮದು KR ಪುರಮಲ್ಲಿ ಒಂದು ಸ್ಕೂಲ್ ಇದೆ, ಹೋಲಿ ಮದರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ, ಶ್ರೀ ರಾಮಕೃಷ್ಣ ವಿದ್ಯಾಲಯ ಅಂತ ಕರೀತಾರೆ. ಶ್ರೀ ರಾಮಕೃಷ್ಣ ವಿದ್ಯಾಲಯ ಅಂತ, ಹೋಲಿ ಮದರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ. ಅದಕ್ಕೆ ಜಾಯಿನ್ ಮಾಡಿಸಿದ್ದು. LKG ಇಂದ 10th ತನಕನೂ ಅದೇ. ಸೊ ನಿಮಗೆ ಗೊತ್ತಿರುತ್ತೆ, ಅದೇ ಸ್ಕೂಲಲ್ಲಿ ಅದೇ ಹುಡ್ದಾಗಿಂದ ಸಾಯೋವರೆಗೂ ಅಂತ ಹೇಳ್ತಾರಲ್ಲ, LKG ಇಂದ 10th ನಾನು ಅದೇ ಸ್ಕೂಲಲ್ಲಿ ಇದ್ದೀನಿ ಅಂದರೆ ಎಲ್ಲ ಟೀಚರ್ಸಿಗೂ ನೋಟೆಡ್ ಆಗಿರ್ತೀನಿ ಅಂತ ಥಿಂಕ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇನ್ನೇನು ನಮ್ಮ ಅಪ್ಪ ಅಮ್ಮ ಕೇಳಬೇಕಾ, ಎಲ್ಲ ಟೀಚರ್ಸಿಗೂ ಬಂದು ಕಂಪ್ಲೇಂಟ್ ಮಾಡ್ತಾರೆ,
ನನ್ನ ಮಗನೇ ಇದ್ವಾಕಿಂತ. ನನಗೆ ಖುಷಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೋಬೇಕಂತ ಇಷ್ಟ. ಆದರೆ ನಮ್ಮ ಅಪ್ಪ ಅಮ್ಮ ಹೇಳಿರೋ ಕಾರಣ ನನ್ನಂತ ಅವನ್ ಫ್ರಂಟು ಮುನ್ಗಡೆ ಕೂರಿಸೋರು. ಎಷ್ಟು ಸಲ ಒದೆ ತಿಂದಿದ್ದೀನಿ, ಅದೆಷ್ಟು ಸಲ ಕ್ಲಾಸಿಂದ ಆಚೆ ಹಾಕಿದ್ದಾರೆ ನೋಡಿ. ಸೊ ಏನೇನೋ ಮಾಡ್ಕೊಂಡು ಅಲ್ಲಿ ಇಲ್ಲಿ ಅಂತ, ನನಗೆ ಸೀರಿಯಸ್ಸಾಗಿ ಹೇಳ್ತೀನಿ, ನನಗೆ ಓದೋದಂದ್ರೆ ನಂಗೆ ಆಗ್ತಾನೆ ಇರಲಿಲ್ಲ. ನಂಗೆ ಎಜುಕೇಷನ್ ನಂಗೆ ಇಷ್ಟ ಇಲ್ಲ, ಸತ್ಯವಾಗ್ಲೂ ಹೇಳ್ತೀನಿ. ನಂಗೆ ಏನೋದು ಗೊತ್ತಿಲ್ಲ, ನಂಗೆ ಒಂಚೂರು ನನ್ನ ತಲೆಗೆ ಹತ್ತುತ್ತಾನೆ ಇರಲಿಲ್ಲ. 10th ಬಂತು, ಓಕೆನಾ. ಈ ಕಾಮನಾಗಿ ಗೊತ್ತಿರುತ್ತೆ, ಯಾವುದೇ ಸ್ಕೂಲ್ಗೆ ಹೋದ್ರೂ ಫಸ್ಟ್ ಸ್ಟ್ಯಾಂಡರ್ಡಿಂದ 9th ತನಕ ನಾವು ಓದೋದೇ ಇರಲಿ ಕಾಮನಾಗಿ ಪಾಸ್ ಮಾಡ್ಕೊಂಡು ಹೋಗ್ತಾರಲ್ಲೋ ಬೇಬಿ. ಸೊ 10th ಬಂದ ತಕ್ಷಣ ಒಂದು ಸ್ಟಾರ್ಟ್ ಆಯಿತು. ಏನು ಹೇಳ್ತಾರೆ ಅದಕ್ಕೆ, 10th ಅದೇ ಮೇಯ್ನ್ ಎಕ್ಸಾಮ್ ಅಲ್ವಾ ಅದು. ನಮ್ಮ ಅಪ್ಪನ ಕರೆಸಿದ್ರು ಸ್ಕೂಲ್ಗೆ. ನಿಮ್ಮ ಮಗನ ಸ್ಕೂಲಿಂದ ಎಕ್ಸಾಮಿಗೆ ಕೂರಿಸಲ್ಲ ಅಂದರು. ನಿಮ್ಮ ಮಗನ ಹೊರಗಡೆಯಿಂದ ಕೂರಿಸ್ತೀನಿ ಅಂತ ಅಂದರು. ಹೊರಗಡೆ ಅಂದರೆ ರೋಡಲ್ಲ ಕೊಡ್ತೀನಿ ಅಂದರೆ ಸ್ಕೂಲ್ ಹೆಸ್ರಲ್ಲಿ ಕೂರಿಸಲ್ಲ, ಯಾಕಂದರೆ ನಿಮ್ಮ ಮಗ ಫೇಲ್ ಸ್ಟೂಡೆಂಟ್, ನಿಮ್ಮ ಮಗ ಪಾಸ್ ಆಗೋಲ್ಲ ಯಾವುದೇ ಕಾರಣಕ್ಕೂ. ಸೊ ಸ್ಕೂಲು ನಾವು 100% ರಿಸಲ್ಟ್ ತೆಗಿಬೇಕಂತ ಅಂದ್ಕೊಂಡಿದ್ದೀವಿ. ಸೊ ನಿಮ್ಮ ಮಗ ಫೇಲ್ ಆಗೇ ಆಗ್ತಾನೆ. ಹೆಂಗೆ ಹೇಳ್ಬಿಟ್ರು ಅಂದರೆ ನಿಮ್ಮ ಮಗ ಫೇಲ್ ಆಗೇ ಆಗ್ತಾನೆ. ಸೊ ನಿಮ್ಮ ಮಗ ಯಾವುದೇ ಕಾರಣಕ್ಕೂ ಪಾಸ್ ಆಗೋಲ್ಲ. ಸೊ ನಿಮ್ಮ ಮಗನ ಹೊರಗಡೆಯಿಂದ ನಿಮಗೆ ಎಕ್ಸಾಮ್ ಕಟ್ಟಿಸ್ತೀವಿ ಅಂದ ತಕ್ಷಣ ನಮ್ಮ ಅಪ್ಪ ಇದ್ದವರು, ಇಲ್ಲ ನಂಗೆ ಮರ್ಯಾದೆ ಹೋದಂಗೆ ಆಗುತ್ತೆ, ಪ್ಲೀಸ್ ಮೇಡಮ್ ನಾನು ಹೇಳ್ತೀನಿ, ಓದಿಸ್ತೀನಿ, ನಾನು ಹೆಂಡ್ತಿಗೆ ಹೇಳ್ತೀನಿ, ನಮ್ಮಪ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಸ್ಕೂಲ್ ಮುಖಾಂತರನೇ ಕಟ್ಸಿದ್ರು ಎಕ್ಸಾಮ್ನ. ಈಗ ಓದಬೇಕು, ಏನು ಓದೋದು? ನಮ್ಮಪ್ಪ ಅಷ್ಟು ಬೇಡ್ಕೊಂಡಲ್ಲ, ನನ್ನ ತಲೆಗೆ ಅದೊಂದು ಕೂತ್ಕೊಂಡ್ತು. ನಮ್ಮಪ್ಪ ಹೊರಗಡೆ ಬಂದು ನನ್ನ ಮರ್ಯಾದೆ ತೆಗಿಬೇಡ ಕಣೋ ಮಗನೇ ಅಂದರು. ಡ್ಯಾಶ್ ಮಗನೇ ಅಂತ ಅಂದರು. ನಾನು ಹ್ಞೂ ಪಪ್ಪ ಅಂತ ಅಂದಿದ್ದೆ. ಬಟ್ ನಾನು ಮೇಲ್ಗಡೆ ಟೆರಸ್ ಮೇಲ್ಗಡೆ ಒಂದು ರೂಮ್ ಥರ, ಟ್ಯಾಂಕ್ ಕೆಳಗಡೆ ಒಂದು ಜಾಗ ಥರ ಇತ್ತು, ಅದ್ರ ಕೆಳಗಡೆ ರೂಮ್ ಥರ ಮಾಡ್ಕೊಳ್ವೆ. ಅಲ್ಲೋಗಿ ನಿದ್ದೆ ಮಾಡುವೆ, ಓದ್ತೀನಿ ಅಂತ. ನಿದ್ದೆ ಮಾಡ್ತಿರ್ಲಿಲ್ಲ, ನಿದ್ದೆ ಬರೋದು. ಬುಕ್ ಹಿಡಿದ್ರೆ ನಂಗೆ ನಿದ್ದೆ ಬರ್ತದೆ, ಏನು ಮಾಡಲಿ, ಅಷ್ಟು ಬೇಜಾರಾಗೋದು ನನಗೆ. ಓದ್ದೆ. ರಿಸಲ್ಟ್ ದಿನ ನಾನು ಎಲ್ಲಿದ್ದೆ ಗೊತ್ತಾ? ನಮ್ಮ ಅಮ್ಮನ ಅಕ್ಕನ ಮನೆ ಇದೆ, ಊರು ಹಳ್ನಾಡು ಅಂತ ಊರು, ಎಷ್ಟೋ ಕಿಲೋಮೀಟ್ರ್ ದೂರ. ಸೊ ನಮ್ಮ ಅಪ್ಪ ಅಮ್ಮ ಇಲ್ಲಿದ್ದಾರೆ, ರಜಕ್ಕೆ ಹೋಗಿದ್ದೀನಿ. ರಿಸಲ್ಟ್ ಅನೌನ್ಸ್ ಆಯಿತು. ನಮ್ಮ ಅಪ್ಪ ಫೋನ್ ಮಾಡಿದ್ರು, ಡಿ ಮಗನೇ ಆ ಮಗನೇ ಈ ಮಗನೇ ಓ ಮಗನೇ ಎ ಮಗನೇ ಅಂತ ಬೈದರು. ಗೊತ್ತಾಯಿತು, ಫೇಲ್ ಆಯಿತು ನಂದು. 10th ಫೇಲ್ ಆದೆ ನಾನು ಅಂತ ಕನ್ಫರ್ಮ್ ಆಯಿತು ನನಗೆ. ಬೈದರು ಕೆಡ್ದ ಎಲ್ಲ ಬೈದ್ಬಿಟ್ರು. ನಮ್ಮ ಅಪ್ಪ ಸರಿಯಾಗಿ ಬೈದರು. ಇಡೀ ಫ್ಯಾಮಿಲಿನೇ ಕರೆದ್ಬಿಟ್ರು. ಕೊನೆಗೆ ನಮ್ಮ ಅಮ್ಮನ ಕೈಗೆ ಫೋನ್ ಕೊಟ್ಟರು. ನಾನು ಎಷ್ಟು ಸಬ್ಜೆಕ್ಟ್ ಹೋಗಿದ್ದೀಯಮ್ಮ ಅಂದೆ. ಆಗ ನಮ್ಮಮ್ಮ 1-2 ಬೈದರು. ಆಯಿತು ಬಿಡಮ್ಮ, ಎಷ್ಟು ಸಬ್ಜೆಕ್ಟ್ ಹೋಗಿದೆ ಹೇಳಮ್ಮ ಅಂತ ಅಂದೆ. ಏನು ಹೋಗಿದೆ, ಜಸ್ಟ್ ಪಾಸ್ ಆಗಿದೆಯಾ ನೀನು ಅಂದರು. ನಾನು ಪಾಸು ಅನ್ನಲ್ವಾ, ಹಂಗೆ ಏನು ಹೇಳ್ತಿದ್ಯಾ ಅಂದೆ ನಾನು. ಜಸ್ಟ್ ಪಾಸಾಗಿದೆ, 43% ಬಂದಿದೆ ಅಷ್ಟೇ ನಿನಗೆ, ಜಸ್ಟ್ ಪಾಸು. 1 ಮಾರ್ಕ್ಸ್ ಕಡಿಮೆ ತೆಗೆದ್ರು ಫೇಲ್ ಥರ. 42% ತೆಗೆದ್ರೆ ಫೇಲ್ ಅನ್ಕೊಂತೀನಿ. 35 ಅದೇನೋ ಗೊತ್ತಿಲ್ಲ. 43% ತೆಗೆದೆ ಪಾಸಾಗಿದೆಯಾ ಕಣೋ ನೀನು ಅಂತ ಬೈತಾ ಇದ್ದಾರೆ. ನಾನೇ ಫೋನ್ ಹೇಳಮ್ಮ ಅಂತ ಫೋನ್ ಕಟ್ ಮಾಡಿ ಮಾವಿನ ಮರ ಹತ್ತಿದೆ ನಾನು. ಅಲ್ಲಿ ಮಾವಿನ ಮರಗಳೆಲ್ಲ ಜಾಸ್ತಿ, ಮಾವಿನ ಮರ ಹತ್ತು ಮಾವಿನೆಲ್ಲ ತಿಂತಾ ಕೂತಿದ್ದೆ. ಯಾವ ರೇಂಜಿಗೆ ಹಬ್ಬ ಮಾಡಿದ್ದೀನಿ ಅಂದರೆ ಡ್ಯಾನ್ಸ್ ಮಾಡಿದ್ದೀನಿ ನಾನು. ಯಾಕೆಂದರೆ ನನ್ನ ತಲೆಯಲ್ಲಿ ಇದ್ದಿದ್ದು ಇಷ್ಟೇ, ನಾನು ಪಾಸ್ ಆಗಬೇಕಂತ ಇತ್ತು, ನಾನು ಪಾಸ್ ಆದೆ, ಅಷ್ಟೇ ಇದ್ದಿದ್ದು. ಸ್ಕೂಲಿಗೆ ಬಂದೆ, ಅದು ಹೇಳ್ತಾರಲ್ಲ 100% ರಿಸಲ್ಟ್ ಬಂದರೆ ಒಂದು ಫಂಕ್ಷನ್ ಥರ ಮಾಡ್ತಾರಲ್ಲ, ಫಂಕ್ಷನ್ ಥರ ಮಾಡ್ತಾಯಿದ್ರು, ಎಲ್ಲ ಮಾತಾಡ್ತಿದ್ರು. ನಾನು ಇದ್ಕಡೆ ನೀವೇನು ನಾವು ಹುಡುಗರಿಗೆ ಹೇಳ್ತಾರೆ, ನನ್ನ ಕ್ಲಾಸ್ಮೇಟ್ಸಿಗೆ, ನಾನು ಪಾಸ್ ಆಗಿದ್ದಕ್ಕೆ 100% ರಿಸಲ್ಟ್ ಬಂದಿದ್ದು, ಇಲ್ಲಾಂದರೆ 99% ಬಂದಿರೋದು ಅಂದ ತಕ್ಷಣ ಹಿಂದ್ಗಡೆಯಿಂದ ಒಂದು ಬಿತ್ತಿಂಗೆ. ಹಿಂದೆ ತಿರುಗಿ ನೋಡ್ರೆ ನಮ್ಮೊಬ್ಬರು ಟೀಚರ್ ನಿಂತಿದ್ರು. ಅವ್ರ ಹೆಸರು ನನಗೆ ಸಂತೋಷ್ ಹೆಗಡೆ ಅಂತ. ಸಂತೋಷ್ ಹೆಗಡೆ ಟೀಚರ್ ಅಂತ. ಅವರು ಕನ್ನಡ ತಗೊಳ್ಳೋರು. ಕನ್ನಡನ ಕನ್ನಡ ತಗೊಳ್ಳೋರು. ಫೈಡ್ ಅಂತ ಹೊಡೆದು ಓಡಿಸಿದ್ರು. ಓಡೋದೆ ಅಲ್ಲೋಗಿ ಒಂದು ಮೂಲೆಯಲ್ಲಿ ಹೋಗಿ ಹಿಂಗೆ ಕೂತಿದ್ದೆ. ಇದು 10th ಆಯಿತಾ. 10th ಆಯಿತು. ನೆಕ್ಸ್ಟು PUC.
ಏನು ಅತ್ತೆ ನಾನು ಸೈನ್ಸ್ ನಾನು ಡಾಕ್ಟ್ರ್ ಆಗ್ತೀನಿ ಅಂದ ತಕ್ಷಣ ಇನ್ನೊಂದು ಬಿತ್ತು, ನಮ್ಮ ಮನೆಯಿಂದ ಓದೇ ಬಿತ್ತು, ನಿನಗೆ ಸೀಟ್ ಯಾರು ಕೊಡಲ್ಲ ಅಂತ ಅಂದು ತಗೊಂಡೋಗಿ ಸುಜಲಾ ಕಾಲೇಜು, ಇವಳೇನು ಓದಿದಾಳಲ್ಲ ಸೈನ್ಸು ಸುಜಲಾ, ಅದೇ ಸುಜಲಾ ಕಾಲೇಜಲ್ಲಿ ನಾನು ಕಾಮರ್ಸ್ ಓದೋನು, ಇವಳಕ್ಕಿಂತ ಸೀನಿಯರ್ ನಾನು ಆ ಕಾಲೇಜ್ಗೆ. ಸೊ ಸುಜಲಾ ಕಾಲೇಜಲ್ಲಿ ಓದಿದೆ, ಕಾಮರ್ಸ್ ತಗೊಂಡೆ. ಮೊದಲು ಫಸ್ಟ್ ಇಯರ್ ಡಿಸ್ಟಿಂಕ್ಷನ್ ತೆಗೋಣ ಅಂತ ಏನು ಅಂದ್ಕೊಂಡಿಲ್ಲ, ಅವರೇ ತಳ್ಳಿದ್ರು. ಫೇಲೇ ನಾನು ಫಸ್ಟ್ ಇಯರ್ ಪಿ ಯು ಸಿ ಏನಿದೆ ನಾನು ಮಾಡಿಸ್ಕೊಂಡು ನಾನು ನೋಡಿದ್ದೆ ಎಲ್ಲ ಸಬ್ಜೆಕ್ಟು ಫೇಲು. ಸೆಕೆಂಡ್ ಇಯರ್ ಪಿ ಯು ಸಿಗೆ ಹಾಕಿದ್ರು, ಸೆಕೆಂಡ್ ಪಿ ಯು ಸಿಗೆ ತಳ್ಳೋದು. ಸೆಕೆಂಡ್ ಇಯರ್ ಪಿ ಯು ಸಿ ಓದಿದೆ, ಓದ್ತಾ ಇದ್ದೆ. ಅದೇ ಹೇಳಿದ್ನಲ್ಲ ನಾನು ಎಷ್ಟೇ ಓದಿದ್ರು ತಲೆಗೆ ಓದಲ್ಲ ಅಂತ. ಓದ್ತಾ ಇದ್ದೆ. ಕೊನೆಗೆ ರಿಸಲ್ಟ್ ಬಂತು ಬೇಬಿ, ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟ್ ಹೋಗಿ ನೋಡ್ತೀನಿ, 2, 3, 8, 10 ಮೇಲೆ 1 ಮಾರ್ಕ್ಸು ಇಲ್ಲ. 25 ಮಾರ್ಕ್ಸ್ ಬಂದರೆ ಪಾಸ್ ಅಲ್ವಾ? 10 ಮೇಲೆ 35 ಮಾರ್ಕ್ಸ್ ಬಂದರೆ ಪಾಸು. 10 ಮೇಲೆ ಮಾರ್ಕ್ಸೇ ಇಲ್ಲ. ಟೆಲಿಫೋನ್ ನಂಬರ್ ನಂದು. ನನಗೆ ಎಲ್ಲ ಸಬ್ಜೆಕ್ಟ್ 6 ಸಬ್ಜೆಕ್ಟು ಫೇಲು. ಕನ್ನಡ ಸಬ್ಜೆಕ್ಟು ಫೇಲ್ ನಾನು. ಕನ್ನಡನೇ ಹೈಯೆಸ್ಟ್ 9 ಅನ್ಕೊಂತೀನಿ ನಾನು. ಎಲ್ಲ ಸಬ್ಜೆಕ್ಟು ಫೇಲ್. ಕನ್ನಡದಲ್ಲಿ ಫೇಲ್ ಆಗೋರು ತಗೊಂಡೋಗಿ ಇಂಗ್ಲೀಷ್ ಮೀಡಿಯಂ ಹಾಕಿದ್ರಲ್ಲ ನಿಮ್ಮ ಮನೆಯವ್ರು. ಇಂಗ್ಲೀಷು ಫೇಲು, ಎಲ್ಲದರಲ್ಲೂ ಫೇಲು. ಹೆಂಗಾಯ್ತು ಅಂದರೆ 6 ಸಬ್ಜೆಕ್ಟ್ಗೆ ನನಗೆ ಹೆಂಗಾಯ್ತು ಅಂದರೆ ಒಂದು ಸಡನ್ನಾಗಿ ಹಿಂಗೆ ಕೂತ್ಕೊಂಡು ಆಮೇಲೆ ಎದ್ದು ನಿಂತ್ಕೊಂಡೆ. ಕರೆಕ್ಟ್ ನನಗೆ ಗೊತ್ತಿತ್ತಲ್ಲ ನಾನು ಫೇಲ್ ಆಗ್ತೀನಿ ಅಂತ, ಯಾಕೆ ಶಾಕ್ ಆಗ್ತಾಯಿದ್ದೀನಿ ಅಂತ ನಾನು. ಆಮೇಲೆ ಹೋಗಿ ಗೊತ್ತಿತ್ತು ನನಗೆ, ಓದಿರಲಿಲ್ಲ. ಮತ್ತು ಇನ್ನೊಂದೇನು ಅಂದರೆ ಕಾಲೇಜಲ್ಲಿ ನನ್ನ ಮುನ್ಗಡೆ ಒಬ್ಬ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇದ್ದ. ಬಾಯಿಗೆ ಬರುತ್ತೆ, ಏನು ಮಾಡೋದು, ಒಂದು ಚೂರು ತೋರಿಸಿಲ್ಲ. ಹೌದು, ಅವ್ನು ಕಷ್ಟಪಡೋದು ನಿನಗೆ ತೋರಿಸ್ತಾರೆ. ಕುದ್ಗಾಯಲಿ ಅವರು ಇನ್ವಿಜಿಲೇಷನ್ ಮಾಡ್ತಾರಲ್ಲ, ಆಗ ಟೀಚರ್ ಬಂದು ಒಂದ್ಸಲ ಹೇಳಿದ್ರಿ ಅವ್ನು ಏನು ಓದಿಲ್ಲ ಸ್ವಲ್ಪ ತೋರಿಸೋ ಅಂತ ಅಂದ್ರೂ ಅವ್ನು ತೋರಿಸಿಲ್ಲ. ಇಂಟೆಲಿಜೆನ್ಸ್ಗೆ ಗೊತ್ತಿರುತ್ತೆ. ಹೌದೌದು, ನೀನು ಕಂಡಿದ್ದೀನಿ ಅಲ್ಲೇ ಫೇಲ್ ಆಗಿ ಪಾಸ್ ಆಗಂಗೆ ಕೂತವಳು ನೀನು ನನಗೆ ಹೇಳ್ತೀಯ ಆಯಿತಾ. SLC ಪಿ ಯು ಸಿ ನಂದು ಸೆಕೆಂಡ್ ಇಯರ್ ಪಿ ಯು ಸಿ 6 ಸಬ್ಜೆಕ್ಟು ಫೇಲ್ ಆದೆ. ಮನೆಗೆ ಬಂದಿಲ್ಲ ನಾನು ಎಲ್ಲೋ ಒಂದು ಕಡೆ ಕೂತಿದ್ದೀನಿ. ಆಮೇಲೆ ಏನೋ ಫೋನ್ ಮಾಡಿ ಬಾ ಅಂತ ಏನೋ ಅಂದರು. ಬಂದು ಇಲ್ಲಿ ನನ್ನ ಮನೆಗೆ ಬಂದಿದ್ದೆ, ಹಿಂಗೆ ಬಂದು ಹಂಗೆ ಮಲ್ಕೊಂಡು ಊಟನೂ ನನಗೆ ಊಟ ಅಂತ ಅಂದಿದ್ದೆ ನಾನು. ಅದಾದಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಆ್ಯಕ್ಟಿವ್ ಆದೆ, ಬಿತ್ತು ಹೋದೆ. ಹೊಡೆದ್ರು, ಸರಿಯಾಗಿ ಹೊಡೆದ್ರು. ನಮ್ಮ ಅಪ್ಪ ಬೆಲ್ಟಲ್ಲೆಲ್ಲ ಹೊಡೆಯೋರು. ಯಾರೋ ಮಾಡಿ ತಪ್ಪಿಗೆ ಒದೆ ತಿಂದಿದ್ದೀನಿ. ಯಾರೋ ಒಬ್ಬರು ಬಾಲಲ್ಲಿ ಯಾವುದೋ ಮನೆ ಕಿಟಕಿ ಹೊಡೆದಿದ್ದಾರೆ, ಆ ಮ್ಯಾಚಲ್ಲಿ ನಾನಿದ್ದೆ ಅಂತ ನನಗೆ ಹೊಡೆದಿದ್ರು. ಆ ಥರ ಎಲ್ಲ ಆಗಿತ್ತು. ಫೇಲ್ ಆಯ್ತಲ್ಲ. ಇನ್ನೊಂದು ವಿಷಯ ಯಾರಿಗೂ ಗೊತ್ತಿಲ್ಲ, ಇವಳಿಗೂ ಗೊತ್ತಿಲ್ಲ, ಹೇಳೇ ಇರಲಿಲ್ಲ, ನನಗೆ ಈಗ ನೆನಪಾಗ್ತಿದೆ. ಫೇಲ್ ಆಯಿತು, ಸೆಕೆಂಡ್ ಇಯರ್ ಪಿ ಸಿ ನಾನು ಫೇಲ್ ಆದೆ. ಆ ಟೈಮಲ್ಲಿ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು, ಗಣೇಶ್ ಅವ್ರದ್ದು. ಅವರ ಫಸ್ಟ್ ಡೈರೆಕ್ಷನ್ ಮೂವಿ ಅದು. ಯಾವುದು ಪಿಕ್ಚರ್ ಹೆಸರು ನಂಗೆ ನೆನಪಾಗ್ತಿಲ್ಲ. ಅವರು ಮಧ್ಯದಿಂದ ಅವ್ರ ಡೈರೆಕ್ಷನ್ ಕಂಟಿನ್ಯೂ ಮಾಡಿದ್ದು. ಅದಲ್ಲ, ಮಳೆಯಲ್ಲಿ ಜೊತೆ ಇಲ್ಲಿ ಅಲ್ಲ, ಮಳೆಯಲ್ಲಿ ಜೊತೆ ಇಲ್ಲಿ ಅವ್ರದ್ದು ಪ್ರೊಡಕ್ಷನ್ನು. ಅವ್ರು ಡೈರೆಕ್ಟ್ರಾಗಿ ಮಾಡಿದ್ರು. ಅವ್ರ ಡೈರೆಕ್ಟ್ರು, ಗಣೇಶ ಡೈರೆಕ್ಟ್ರು. ಆ ಪಿಕ್ಚರಿಗೆ ನಾನು ಹೋಗಿ ಕೂತಿದ್ದೀನಿ. ಹಿಂಗೆ ನನಗೆ ಫಿಲಮ್ ಕ್ರೇಜ್ ಎಲ್ಲ ಹೋಗಿ ನೋಡಿದೆ. ಫೇಲ್ ಆಗಿದ್ದು ಮಾರನೇ ದಿನನೇ ಅನ್ಕೊಂತೀನಿ. ಇವತ್ತು ಫೇಲು, ನಾಳೆ ಪಿಕ್ಚರ್ಗೆ ಹೋಗಿದ್ದೀನಿ. ನಮ್ಮ ಅಣ್ಣನ ಫ್ರೆಂಡ್ಸ್ಗಳು ಇಬ್ಬರು ನೋಡಿಬಿಟ್ರು, ಅವ್ರುಗಳು ಹಾಕೊಟ್ಬಿಟ್ರು. ನಮ್ಮ ಅಣ್ಣ ಕಾಯ್ತಾ ಇರ್ತಾನೆ ಎಲ್ಲಿ ಇಕ್ಕದು ಇವನಿಗೆ ಅಂತ. ನಮ್ಮ ಮನೆಗೆ ಬರೋದಷ್ಟೊತ್ತಿಗೆ ಎಲ್ಲ ವಿಷಯ ಮುಟ್ಸಾಗಿತ್ತು. ಆವಾಗ ಬಲ್ಟಲ್ಲೆಲ್ಲ ಒದೆವಿತ್ತು. ಕೊನೆಗೆ ನಮ್ಮ ಅಪ್ಪ ಇದ್ದವರು SSLC ಜಸ್ಟ್ ಪಾಸ್ ಆಗಿದೆ ಅಲ್ಲ, ಆ ವಿಷಯನ ಹಿಡ್ಕೊಂಡು ಆ ಮಾರ್ಕ್ಸ್ಗಳನ್ನ ತಗೊಂಡು ನನ್ನನ್ನು, ಇವನು ಇಲ್ಲಿದ್ದರೆ ಇವನು ಉದ್ಧಾರ ಆಗಲ್ಲ, ಇವನು ಇನ್ನೂ ಹಾಳಾಗಲಿ ಅಂತ ತಗೊಂಡೋಗಿ ಶ್ರಾವಣ ಬೆಳಗೊಳ ಬಾಹುಬಲಿ ಪಾಲಿಟೆಕ್ನಿಕ್ಕಿಗೆ ಕರ್ಕೊಂಡೋಗಿ ಸೇರಿಸಿದ್ರು. ಯಬ್ಬಾ ಏನು ಸ್ಟ್ರಿಕ್ಟು ಅಂದರೆ ಅಲ್ಲಿ ಹಾಸ್ಟೆಲಿಗೆ ಹಾಕಿದ್ರು ನನ್ನ. ಬಿಡು, ನಾನು ಆಯ್ತು ಹೋಗೋಣ ಅದು ಒಂದು ಆಗಲಿ ಅಂತ ಹೋಗಿ ಕೂತ್ಕೊಂಡೆ. ಹಾಸ್ಟೆಲಿಗೆ ಹಾಕಿದ್ರು. ಫಸ್ಟ್ ಇಯರು 12 ಸಬ್ಜೆಕ್ಟ್ ಅಲ್ವಾ, 14 ಸಬ್ಜೆಕ್ಟು, 7 ಸಬ್ಜೆಕ್ಟ್ ಬರ್ತಿದ್ದೆ, 6 ಅಲ್ಲ 7 ಸಬ್ಜೆಕ್ಟ್, 14 ಸಬ್ಜೆಕ್ಟಲ್ಲಿ 3 ಸಬ್ಜೆಕ್ಟ್ ಅಷ್ಟೇ ಫೇಲ್ ಆಗಿದ್ದು ನಾನು. ಬ್ಯಾಕ್ ಉಳಿದಿದ್ದು, ನೀನು ಹೇಳ್ದಲ್ಲ ಬ್ಯಾಕ್ ಅಂತಾರಲ್ಲ, 3 ಸಬ್ಜೆಕ್ಟ್ ಅಷ್ಟೇ ಬ್ಯಾಕ್ ಆಗಿದ್ದು. 11 ಸಬ್ಜೆಕ್ಟು. ಅದಾದ ತಕ್ಷಣ ಸೆಕೆಂಡ್ ಇಯರಿಗೆ ಬರೋದಷ್ಟೊತ್ತಿಗೆ ನನ್ನ ಟ್ಯಾಲೆಂಟ್ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ನಾನು ಡ್ಯಾನ್ಸರ್ ಅಲ್ವಾ, ಪ್ರೋಗ್ರಾಮ್ಸ್ಗಳಿಗೆ ಡ್ಯಾನ್ಸ್ ಮಾಡಿದೆ, ಇದು ಮಾಡಿದೆ. ಸೆಕೆಂಡ್ ಇಯರ್ ಅಷ್ಟೊತ್ತಿಗೆ ಸ್ವಲ್ಪ, ಫಸ್ಟ್ ಇಯರ್ ಎಂಡ್ ಅಷ್ಟೊತ್ತಿಗೆ ಫುಲ್ ಫೇಮಸ್ ಆದೆ.
ಸೆಕೆಂಡ್ ಇಯರ್ಗೆ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಮನೆಯಿಂದ. ನಾನಿವಾಗ ಚೆನ್ನಾಗಿ ಓದ್ತಾ ಇದ್ದೀನಿ, 3 ಸಬ್ಜೆಕ್ಟ್ ಅಷ್ಟೇ ಬ್ಯಾಕು ಅಂತ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂತ ಕೂತ್ಕೊಂಡೆ ನಾನು ಮನೆಯಿಂದ. ಇಲ್ಲಿಂದ ನಮ್ಮಪ್ಪ ಕರ್ಕೊಂಡೋಗಿ ರೈಲ್ವೆ ಟ್ರ್ಯಾಕ್ ಹತ್ರ ಬಸ್ ಹತ್ಸೋರು, ಅಲ್ಲಿಂದ ನಾನು ಬಸ್ಸಲ್ಲಿ ಹೋಗೋದು, ಅಲ್ಲಿಂದ ಇನ್ನೊಂದು ಬಸ್ ಚೇಂಜ್ ಮಾಡ್ಕೊಂಡು ಶ್ರವಣಬೆಳಗೊಳಕ್ಕೆ ಹೋಗೋದು, ವಾಪಸ್ ಬರೋದು, ಆ ಥರ ಮಾಡ್ತಾಯಿದ್ದೆ. ಟೋಟಲಾಗಿ 6 ತಿಂಗಳಲ್ಲಿ ನಾನು ಕ್ಲಾಸ್ ಅಟೆಂಡ್ ಮಾಡಿದ್ದು ಬರೀ 12 ಕ್ಲಾಸು. ಎಲ್ಲ ಬಂಕು. ನಾನು ಬಂಕ್ ಮಾಡ್ತಿದ್ದೆ. ಆ್ಯಕ್ಚುಲಿ ನಿಜ ಹೇಳ್ತೀನಿ, ನಾನು ಬಂಕ್ ಮಾಡಿದ್ದು ನಿಜ. ನಾನು ಸುಳ್ಳು ಹೇಳಲ್ಲ, ನಿಜನೇ ಹೇಳ್ತೀನಿ. ಬಂಕ್ ಏನಕ್ಕೆ ಮಾಡಿದೆ ಅಂತ ಕೇಳು. ಯಾಕೆ ಮಾಡಿದೆ? ನಂಗೆ ನಿದ್ದೆ ಬರ್ತೈತೆ. ಅಂದರೆ ಈ ಸ್ಟೋರಿ ಎಷ್ಟು ಜನ ಕೇಳಿದ್ದೀನಿ ಗೊತ್ತಾಗ ಆಯ್ತು, ಅವ್ರಿಗೆ ಇಂಟ್ರೆಸ್ಟಿಂಗ್ ಇರುತ್ತಲ್ಲ. ಓಕೆ, ಏನಕ್ಕೆ ಗೊತ್ತಾ ಬಂಕ್ ಮಾಡಿದ್ದು ನಾನು? ಹಾಸನಿಂದ ನಮ್ಮಪ್ಪ ಇಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಸ್ಸಿಗೆ ಬಿಡೋರು. ಆ ಬಸ್ಸಿಂದ ಚನ್ನರಾಯಪಟ್ಟಣಕ್ಕೆ ಹೋಗಿ ಚನ್ನರಾಯಪಟ್ಟಣದಲ್ಲಿ ಇನ್ನೊಂದು ಬಸ್ನ ಚೇಂಜ್ ಮಾಡ್ಕೊಂಡು ಹೋಗೋರು. ಫುಲ್ಲು ಕ್ರೌಡ್ ಆಗೋದು. ಆ ಬಸ್ಸ ಹೋಗ್ತಾ ಇರಲಿಲ್ಲ ನಾನು. ಒಂದೊಂದು ಸಲ ಎಷ್ಟೋ ಸಲ ಮಿಸ್ ಆಗ್ತಿತ್ತು. ಸೊ ಏನಾಯಿತು, ಕ್ಲಾಸಿಗೆ ಮೊದಲನೇ ಕ್ಲಾಸಿಗೆ ಹೋಗೋದಷ್ಟೊತ್ತಿಗೆ 10 ನಿಮಿಷ 15 ನಿಮಿಷ ಲೇಟ್ ಆಗೋದು. ಸೇರಿಸ್ತಾ ಇರಲಿಲ್ಲ, ಹೊರಗಡೆ ನಿಂತ್ಕೊಂಡ್ರು. ಇನ್ನೇನು ಮೊದಲನೇ ಕ್ಲಾಸ್ ಅಟೆಂಡ್ ಮಾಡಿಲ್ಲಲ್ಲ, ಸೊ ನಾನು ಹೋಗುವೆ ವಾಕಿಂಗ್ ಮಾಡ್ಕೊಂಡು ಶ್ರವಣಬೆಳಗೊಳ ಬೆಟ್ಟಕ್ಕೆ ಹತ್ತುವೆ ನಾನು. ಮೊದಲನೇ ದಿನ ಆಯಿತು, 2ನೇ ದಿನ ಆಯಿತು, 3ನೇ ದಿನವೂ ಆಯಿತು. ನನ್ನನ್ನು ಲೇಟಾಗಿ ಬರ್ತಾಯಿದ್ದೀನಿ, ಬಸ್ ಲೇಟ್ ಆಯಿತು ಅಂತ ಹೇಳಿದ್ರು, ನನ್ನನ್ನು ಸೇರಿಸಿಲ್ಲ. ಸೊ ನಾನು ಬೆಟ್ಟ ಹತ್ತುತ್ತಿದ್ದೆ. ಸೊ 3 ದಿನ ಆಯ್ತು, ಇನ್ನೇನು ಅಭ್ಯಾಸ ಆಗೋಯ್ತು ನನಗೆ. ಸೀದಾ ಹೋಗೋದು, ಬಂಕ್ ಹಾಕೋದು, ಸೀದಾ ಬೆಟ್ಟ ಹತ್ತೋದು, ಬಾಹುಬಲಿ ಸ್ವಾಮಿಗಳನ್ನ ನೋಡೋದು, ಮಾತಾಡ್ಸೋದು. ಹೇಗಿದ್ದೀರಾ, ಸಮಾಚಾರ, ನಮಸ್ತೆ, ಕೈ ಮುಗಿಯೋದು. ನಾನು ನಿಜವಾಗ್ಲೂ ಸೀರಿಯಸ್ಸಾಗಿ ಹೇಳ್ತಿರೋದು. ಮಾತಾಡುವೆ, ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳುವೆ, ಬೆಟ್ಟದ ತುದಿಲ್ಲ ಒಂದು ಕಡೆ ಕೂರುವೆ, ನೀಟಾಗಿ ಕಾಣೋದಲ್ವ. ನಾನು ಮಾತಾಡ್ತಿದ್ದೆ, ಸುಮ್ಮನೆ ಕಾಮಿಡಿ ಮಾಡ್ತಿರೋದಲ್ಲ, ಮಾತಾಡ್ತಿದ್ದೆ. ಹೇಳಲ್ಲ, ದೇವ್ರ ಜೊತೆ ಎಲ್ಲರೂ ಕಮ್ಯುನಿಕೇಟ್ ಮಾಡಲ್ಲ, ಮನಸ್ಸಲ್ಲಿ ಕೇಳ್ಕೊಳ್ಳಲ್ವ, ಅದೇ ಥರ ಮಾತಾಡ್ತಿದ್ದೆ. ನನಗೆ ಈ ಥರ ಇದೆ, ನಾನು ಈ ಥರ ಆಗಬೇಕು ಅಂದ್ಕೊಂಡಿದ್ದೀನಿ, ಏನು. ಆ ಗ್ಯಾಪಲ್ಲಿ ಇನ್ನೊಂದು ಮಾಡುವೆ ನಾನು. ನನಗೆ ಪಿಕ್ಚರ್ ಕ್ರೇಜ್ ಅಲ್ವಾ, ಬಂಕ್ ಎಂತೂ ಮಾಡ್ತಿದ್ದೆ ಅಲ್ವಾ. ಬೆಳಗ್ಗೆ ಹೊರಡೋದು ಬೆಂಗಳೂರಿಗೆ. ಅಪ್ಪು ಸರ್ನ ಮೀಟ್ ಮಾಡಿದ್ದೀನಿ, ರಮೇಶ್ ಅರವಿಂದ್ ಸರ್ನ ಮೀಟ್ ಮಾಡಿದ್ದೀನಿ, ಅದಾದಮೇಲೆ ದುನಿಯಾ ವಿಜಯ್ ಸರ್ನ ಮೀಟ್ ಮಾಡಿದ್ದೀನಿ. ತರುಣ್ ಅಂತ ಯಾರು ಗೊತ್ತಾ? ತರುಣ್ ಅಂದರೆ ಈ ಪಿಕ್ಚರು ಯಾವುದೋ ಖುಷಿ ಅನ್ಕೊಂತೀನಿ. ಆ ಖುಷಿ ಪಿಕ್ಚರಲ್ಲಿ 3 ಜನ ಹೀರೋಗಳಿದ್ರಲ್ಲ, ಅದರಲ್ಲೂ ಒಬ್ಬರು ಹೀರೋ ತರುಣ್. ಗೆಳೆಯ ಪಿಕ್ಚರಲ್ಲಿ ಪ್ರಜ್ವಲ್ ದೇವರ ಜೊತೆ ಇದ್ದಾರಲ್ಲ, ಆ ತರುಣ್, ಅವ್ರನ್ನ ಮೀಟ್ ಮಾಡಿದ್ದೀನಿ. ಉಪೇಂದ್ರ ಸರ್ನ ಮೀಟ್ ಮಾಡಿದ್ದೀನಿ ನಾನು. ಆಮೇಲೆ ಇನ್ಯಾರು, ಆಲ್ಮೋಸ್ಟ್ ಇಷ್ಟು ಜನ. ಉದಯ್, ಈ ತೀರ್ಕೊಂಡ್ರಲ್ಲ ಅನಿಲ್ ಮತ್ತು ಉದಯ್ ಅವ್ರನ್ನ ಭೇಟಿಯಾಗಿದ್ದೀನಿ ನಾನು. ಸೊ ಇಷ್ಟು ಜಗ್ಗೇ ಸರ್ನ ನೋಡಿದ್ದೀನಿ, ಭೇಟಿಯಾಗಿಲ್ಲ. ಯಾಕೆಂದ್ರೆ ಅವ್ರು ಅದನ್ನು ಕಂಪ್ಲೀಟ್ ಗರಮ್ ಆಗಿದ್ರು. ಅವರೇ ಡೈರೆಕ್ಟರ್ ಆಗಿದ್ರು. ಗಿಲ್ಲಿ ಪಿಕ್ಚರಾ ಯಾವುದೋ ಒಂದು ಪಿಕ್ಚರ್, ಅವ್ರ ಮಗಂದೇ ಯಾವುದೋ ಅವರೇ ಪಿಕ್ಚರ್ ತೆಗಿತಾಯಿದ್ರು. ಅವ್ರು ಫುಲ್ ಗರಮ್ ಆಗಿದ್ರು, ನಾನು ಆ ಥರನೂ ಹೋಗಿರಲಿಲ್ಲ. ಸೊ ಇಷ್ಟು ಈ ಥರ ಎಲ್ಲ ಮಾಡುವೆ. ಕೊನೆಗೆ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು ವೀರೇಂದ್ರ ಪ್ರಸಾದ್. ನಂದು ಒರಿಜಿನಲ್ ನೇಮ್ ಬಂದು ವೀರೇಂದ್ರ ಪ್ರಸಾದ್. ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ, ನಿಮ್ಮ ಅಪ್ಪನ ಕರ್ಕೊಬರ್ಬೇಕಂತ. ನಾನು ಅದು ನೋಡಿ ಯಾರು ಕರ್ಕೊಬರ್ತಾರೆ, ಲಾಸ್ಟಿಗೆ ಏನೋ ಒಂದು ಕೈ ಮುಗಿದು ಏನೋ ಒಂದು ಮಾಡ್ಕೊಂಡು ಎಕ್ಸಾಮ್ ತಗೊಳ್ಳೋಣ ಅಂದ್ಕೊಂಡು ನಮ್ಮ ಮನೇಲೇ ಹೇಳಿಲ್ಲ. ಲಾಸ್ಟಿಗೆ ಹಾಲ್ ಟಿಕೆಟ್ ಇಶ್ಯೂನೇ ಮಾಡಿಲ್ಲ ಬೇಬಿ, ಹಾಲ್ ಟಿಕೆಟೇ ಕೊಟ್ಟಿಲ್ಲ. ವಿಷಯ ಹೇಳಲೇಬೇಕು. ಏನು ಹೇಳಿದೆ ಗೊತ್ತಾ? ಪಾಪ ಏನೋ ಪ್ರಿನ್ಸಿಪಲ್ ಏನೋ ಕರಿತಿದ್ದಾರೆ, ಪಾಪ ಬನ್ನಿ ಪಾಪ ಅಂದೆ. ವಿಷಯ ಹೇಳಿಲ್ಲ. ನಮ್ಮ ಅಪ್ಪ ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದ ತಕ್ಷಣ ನಮ್ಮ ಅಪ್ಪಂಗೆ ಹಿಂಗಾಯಿತು, ಆ ರೇಂಜಿಗೆ ಶಾಕ್ ಆಯಿತು. 12ನೇ ಕ್ಲಾಸು, 6 ತಿಂಗಳಲ್ಲಿ ಹೋಗಿದ್ದು. ನಮ್ಮ ಅಪ್ಪಂಗೆ ಅಳು ಬಂದಂಗೆ ಆಗೋಯ್ತು. ಏನೂ ಮಾತಾಡಿಲ್ಲ ನನ್ನ ಜೊತೆ ಅವರು. ಸುಮ್ಮನೆ ಬಂದರು. ಏನು ಬೈಯೋಕ್ಕಾದ್ರೂ ಬೈತವ್ರ? ಇಲ್ಲ. ಏನು ಮಾಡೋದು? ಸೀದಾ ಬಂದು ನಮ್ಮಪ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಕೊನೆಗೆ ಅವ್ರು ಎಕ್ಸಾಮೇ ಕೊಡಲ್ಲ ಅಂದರು. ನಾನು ಅವ್ರಿಗೊಂದು ಬ್ಲ್ಯಾಕ್ ಮೇಲ್ ಮಾಡಿದ್ದೆ, ನಾನು ಸೂಸೈಡ್ ಮಾಡ್ಕೊಳ್ತೀನಿ, ನಾನು ಸತ್ತೋಗ್ತೀನಿ ನೀವು ಕೊಟ್ಟಿಲ್ಲ ಅಂತಂದೆ. ಅವಾಗ ಅವರು ಫೋನ್ ಮಾಡಿ ಪೇರೆಂಟ್ಸ್ನ ಒಂದ್ಸಲ ಕರೆಸಿ, ಅವಾಗಲೇ ಕರೆಸಿದ್ದು. ಸೊ ನೋಡಿ, ಎಕ್ಸಾಮ್ ಕೊಟ್ಟಿಲ್ಲ. ಅಲ್ಲಿಗೆ ನನ್ನ ಏನು ಹೇಳ್ತಾ ಇರೋದು, ಡಿಪ್ಲೊಮಾ ಪಾಲಿಟೆಕ್ನಿಕ್ಕು 2ನೇ ವರ್ಷ ಅಲ್ಲಿಗೆ ಮುಗೀತು. ಶ್ರವಣಬೆಳಗೊಳ ಮುಗೀತು. ವಾಪಸ್ ಅಲ್ಲಿ ಗಂಟೆ ಮುಟ್ಟೆ ಕಟ್ಕೊಂಡು ಇಲ್ಲಿ ಬಂದು ಎಕ್ಸಾಮ್ ಕೊಟ್ಟಿಲ್ಲ ಬೇಬಿ, ಅಟೆಂಡೆನ್ಸ್ ಶಾರ್ಟೇಜ್, ಎಕ್ಸಾಮ್ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀಯಪ್ಪ ಅಂದರು. ಏನು ನೀವೇ ಹೇಳಿ ಅಂತ ಅನ್ನುವೆ ನಾನು. ಆಗ ನಮ್ಮಪ್ಪ ಇದ್ದಾರೆ, ಇನ್ನೊಂದ್ಸಲ ಪಾಲಿಟೆಕ್ನಿಕ್ಕಿಗೆ ಹಾಕ್ತೀನಿ, ಓದು, ಏನು ಓದ್ತೀಯಾ ಅಂತ ಕೇಳಿದ್ರು. ಆಗ ನಾನೊಂದು 10-20 ಜನರ ಹತ್ರ ಕೇಳಿದ್ದೆ, ಪಾಲಿಟೆಕ್ನಿಕ್ ಡಿಪ್ಲೊಮೋದಲ್ಲಿ ಯಾವುದು ಕಷ್ಟದ ಸಬ್ಜೆಕ್ಟ್ ಅಂದಾಗ ಎಲ್ಲರೂ ENC ಅನ್ನೋರು. ಈಗ ನಿಂಗೆ ಹೆಂಗೆ ಸೈನ್ಸು ಅನ್ನೋರು ENC ಅನ್ನೋರು. ENC ತಗೊಳ್ತೀನಿ ಅಂದ ತಕ್ಷಣ ಎಲ್ಲರೂ ಶಾಕ್ ಆಗೋದ್ರು. ENC ಕೊಡ್ಸರಿ. ಇವಾಗ ನೋಡಿ ಎಷ್ಟು ಬೇಗ ಮುಗಿಸ್ತೀನಿ ನೋಡು, ನಿದ್ದೆ ಮಾಡಬೇಡ ಪ್ಲೀಸ್.
ನಿಜ ಹೇಳ್ಬೇಕಂತ ಹೇಳ್ತೀನಿ, ನಾನು ಹೇಳ್ತೀನಿ ನೋಡಿ, ಅವ್ರ ಅಪ್ಪ ಅಮ್ಮಂಗೆ ನಿಜವಾಗ್ಲೂ ಆ ಮಗನ ಪ್ರೀತಿ ಜಾಸ್ತಿ ಇದೆ. ನಿಜವಾಗ್ಲೂ ಇದು ಸ್ವಲ್ಪ ಇದ್ದಿದ್ದಿದ್ರೆ, ನನ್ನಂಥರ ಆಗಿದ್ದಿದ್ರೆ ₹1 ಖರ್ಚು ಮಾಡಿ ಎಷ್ಟು ದುಡ್ಡು ಲಾಸ್ ಆಯ್ತು ನೋಡಿ. ಈ ಮಗ ಏನು ಓದ್ಕೆ ನೀನು ಏನು ಹೇಳ್ತೀರ ಅದು. ಆಮೇಲೆ ಅವ್ನು ಓದರಂತ ಗೊತ್ತಿದ್ರು, ಅದಕ್ಕೆ ಅಷ್ಟು ಸಬ್ಜೆಕ್ಟ್ ಏನು. ಅದೇ ಹೇಳ್ತೀನಿ ಕೇಳಿ. ENC ಸೇರಿಸಿದ್ರ ಫಸ್ಟ್ ಇಯರಲ್ಲಿ 6 ತಿಂಗಳಾಯಿತು. 6ನೇ ತಿಂಗಳಲ್ಲಿ 6 ಸಬ್ಜೆಕ್ಟು 7 ಸಬ್ಜೆಕ್ಟುವೆ ಫೇಲ್ ಆದೆ. ಸ್ಟೇಡಿಯಮ್ಗೆ ಹೋದೆ. ಇದು ನೋಡಿ ಬೇಗ ಹೇಳ್ತಾ ಇದ್ದೀನಿ, ಅಲ್ಲೂ ಫೇಮಸ್ ಆದೆ. ಡ್ಯಾನ್ಸ್ ಮಾಡ್ತಿದ್ನಲ್ಲ, ಅಷ್ಟೊತ್ತಿಗೆ ಡ್ಯಾನ್ಸ್ ಫೀಲ್ಡಲ್ಲಿ ಇಳಿದಿದ್ದೆ ನಾನು. ಡ್ಯಾನ್ಸ್ ಮಾಡ್ತಿದ್ದೆ, ಕೊರಿಯೋಗ್ರಫಿನೂ ಮಾಡ್ತಿದ್ದೆ. ನನ್ನ ಕೊರಿಯೋಗ್ರಫಿ ನಾನೇ ಮಾಡ್ಕೊಳ್ತಿದ್ದೆ, ಓಕೆನಾ. ಸೀದಾ ಸ್ಟೇಡಿಯಮಿಗೆ ಹೋಗಿ ಕೂತ್ಕೊಂಡೆ. ಎಲ್ಲ ಸಬ್ಜೆಕ್ಟು ಫೇಲು. ಏನು ಮಾಡೋದು, ಯಾಕೋ ನಾನು ಹೋಗ್ತಿರೋ ಟ್ರ್ಯಾಕ್ ಸರಿ ಇಲ್ಲ ಅನ್ಸುತ್ತೆ. ಸೀದಾ ಮನೆಗೆ ಬಂದೆ. ನಮ್ಮಪ್ಪ ಅಮ್ಮ ಇಬ್ಬರು ಇದ್ದರು. ನೀವು ಈಗಲೂ ಇನ್ನೂ ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಕಂತ ಇದ್ದರೆ ಇನ್ನೂ ಯಾವುದಕ್ಕೆ ಸೇರಿಸ್ತೀರಾ ಸೇರಿಸಿ. ಇಲ್ವಾ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನನ್ನ ಲೈಫನ್ನ ನಾನು ಲೀಡ್ ಮಾಡ್ಕೊಳ್ತೀನಿ, ನನ್ನ ಲೈಫನ್ನ ನಾನು ನೋಡ್ಕೊಳ್ತೀನಿ, ದಯವಿಟ್ಟು ಅಂದೆ. ನಮ್ಮಪ್ಪ ಒಂದೇ ಮಾತು ಹೇಳಿದ್ದು, ನಿನ್ನಿಷ್ಟ ಏನಾದ್ರು ಮಾಡ್ಕೊ ಹೋಗು ಅಂದರು. ಏನಾದ್ರು ಮಾಡ್ಕೊ ಹೋಗು ಅಂತಂದರು. ನಮ್ಮಮ್ಮನೂ ಅದೇ ಹೇಳು, ಏನಾದ್ರು ಮಾಡ್ಕೋಗು. ಕಂಪ್ಲೀಟ್ ಬಿಟ್ಟೆ, ಎಜುಕೇಷನ್ ಬಿಟ್ಟೆ, ಡ್ಯಾನ್ಸ್ ಫೀಲ್ಡಿಗೆ ಕಂಪ್ಲೀಟಾಗಿ ಕಾನ್ಸಂಟ್ರೇಷನ್ ಕೊಟ್ಟೆ. ಕೊರಿಯೋಗ್ರಫಿ ಆದೆ. ಸೊ ಕೊರಿಯೋಗ್ರಫಿಲಿ ನೇಮ್ ಮಾಡಿದೆ, ಅವಾರ್ಡ್ಸ್ಗಳಂತ ತಗೊಂಡೆ, ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡೆ. ಸೊ ಇದು ನನ್ನ ಎಜುಕೇಷನ್. ಆ್ಯಕ್ಚುಲಿ ಡ್ಯಾನ್ಸ್ ಅದಾದಮೇಲೆ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳಿದೆ, ಅದು ಬೇಕಾದ್ರೆ ಇನ್ನೊಂದು ದಿನ ಹೇಳ್ತೀನಿ. ಬಟ್ ಇದು ನನ್ನ ಸ್ಟೋರಿ. ಇವನಲ್ಲಿ ಏನು ಅರ್ಥ ಎಜುಕೇಷನ್ ಸ್ಟೋರಿ ಇದು. ಇವನು ಏನು ಓದಿದ್ದಾನೆ ಅಂತ ಅರ್ಥ ಆಯ್ತು. ಇವನು ಓದಿರೋದು SSLC ಅಷ್ಟೇ. ನಾನು SSLC ಅಷ್ಟೇ ಮಾಡಿದ್ದು. ಬಟ್ ಓದಿದ್ದು ತುಂಬ ಓದೇ ಥರ ನಾಟಕ ಆಡಿದ್ದು, ನಾವು ಓದಿದ್ದು ಅಂತ ಹೇಳಲ್ಲ. ಆದರೆ ಒಂದಂತೂ ನಿಜ, ನಾನೇ ಜಾಸ್ತಿ ಓದಿರೋದು ಅವನಿಗಿಂತ. ಒಂದಂತೂ ನಿಜ, ಇವಳು ಜಾಸ್ತಿ ಓದಿದ್ದಾಳೆ, ನಾನು ಕಡಿಮೆ ಓದಿದ್ದೀನಿ. ಆದರೆ ಇದು ತ್ರಿಬ್ಬಲ್ ಇದೆ ಇವಳಕ್ಕಿಂತ. ಏನೇ ಹೌದು ಬಿಡಪ್ಪ, ಹೇಳು ನೋಡೋಣ. ಏನು ಎಲ್ಲ ನಾನು ದಡ್ಡಿ, ನನಗಿಂತ ಬುದ್ಧಿವಂತ ಅಂತ. ನಾನು ದಡ್ಡಿ ಅಂತ ನಂಗೆ ಯಾವಾಗ ಗೊತ್ತಾಯ್ತು, ನಿನ್ನ ಮದುವೆದಾಗಲೇ ಗೊತ್ತಾಗಿಲ್ವ ನಾನು ದಡ್ಡಿ ಅಂತ. ನೀನು ಆ್ಯಕ್ಚುಲಿ ನಾನು ಎಷ್ಟು ಫೇಲ್ ಆದೆ ಅಲ್ಲ, ಮದುವೆ ವಿಚಾರದಲ್ಲೂ ಫೇಲ್ ಆದೆ. ಹೌದೌದೌದು ಬಿಟ್ಟ ಅಂದರೆ ಹೌದಾ. ಆಯ್ತಾಯ್ತು. ಸೊ ನೋಡಿದ್ರಲ್ಲ, ಇವಳು ಓದಿದ್ದು BCom, ಇವಳದು BCom. ನಾನು ಓದಿರೋದು SSLC ಅಷ್ಟೇ. ಜಸ್ಟ್ SSLC ಪಾಸ್ ಸಾಮ್ರಾಟ್. ಜಸ್ಟ್ ಪಾಸ್. ಸೊ ಇದು ನಮ್ಮದು ಕ್ವಾಲಿಫಿಕೇಷನ್, ಎಜುಕೇಷನ್ ಇದಾಗಿತ್ತು. ಇದೇ ಥರ ಸಾಕೋರಿ ಸುಸ್ತಾಗಿರೋದಲ್ಲ. ಇಷ್ಟೊತ್ತಿಗೆ ಐ ಥಿಂಕ್ ಯಾರು ನೋಡ್ತಿರಲ್ಲ ಅನ್ಕೊಂತೀನಿ. ಇಷ್ಟೊತ್ತಿಗೆ ಹೋಗಿರ್ತಾರಲ್ವ. ನಾನೇ ನೋಡಿರಲ್ಲ, ನಮ್ಮಮ್ಮ ನೋಡ್ಬೋದು ಅನ್ಸುತ್ತೆ. ನೀನು ನೋಡಲ್ಲ, ಇವಳು ಆನ್ ಮಾಡಿ ಇಟ್ಟಿರ್ತಾಳೆ ಅಷ್ಟೇ, ನೋಡಲ್ಲ. ಇನ್ನು ಯಾರು ನೋಡ್ಬೋದು? ನಿಮ್ಮ ಫ್ಯಾಮಿಲಿಲಿ ಯಾರು ನೋಡ್ತಾರ? ಇಲ್ಲ, ನಿಮ್ಮ ಅಕ್ಕ ಕೊರಿಯನ್ ಸೀರೀಸ್ ನೋಡೋದಲ್ಲಿ ಬಿಸಿ ಇದ್ದಾಳೆ. ಪಾವನಿ ನೋಡ್ತಾಳೆ. ಇಲ್ಲ ನಿಮ್ಮ ಅಕ್ಕ ಅವಳು ಬರ್ತಡೇ ಬ್ಲಾಗೇ ನೋಡಿಲ್ಲ, ಅವಳು ಕೂತ್ಗಾಲಿ. ಯಾರು ಹೇಳಿದ್ದು? ನೋಡಿದಾಳೆ, ಸುಮ್ ಕೂತ್ಗಾಲಿ. ಅವಳು ನೋಡ್ದಾಗ್ಲೇ ತಾನೆ ಅವ್ಳ ಬರ್ಡೇ. ಅವಳ ಪಾಪ ಎಲ್ಲ ಬ್ಲಾಗ್ಸು ನೋಡಿ ಲೈಕ್ ಕೊಡ್ತಾಳೆ. ನೀನು ಈ ಥರ ಮಾತಾಡಿ ನೋಡ್ರೆ ಅವ್ಳು ಯಾರು ನೋಡಲ್ಲ ಆಮೇಲೆ. ಆಯಿತು, ಛಾಯಾ ನೋಡಮ್ಮ. ಬಟ್ ನನಗೆ ತುಂಬ ಚೆನ್ನಾಗಿ ಗೊತ್ತಿರೋಂಗೆ ಪಾವನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ಲಾಗ್ಸ್ಗಳು ನೋಡ್ತಾಳೆ ಅಲ್ವಾ? ಅವಳೆಲ್ಲ ನೋಡ್ತಾಳೆ. ಇನ್ನು ಅವಳ ಗಂಡ ಪವನ್ ಅಂತೂ ನೋಡೋದಿಲ್ಲ. ಅವ್ನು ಯಾವುದೋ ಬಿಗ್ ಬಾಸ್ ಆ ಥರ ಬಂದರೆ ರಾತ್ರಿ ಇಡೀ ನೋಡ್ತಾನೆ ಅವನು. ಆದರೆ ನಮ್ಮ ಬ್ಲಾಗ್ಸ್ ಎಲ್ಲ ನೋಡೋದು ಕಷ್ಟ ಅವರೆಲ್ಲ. ಸರಿ ಬಿಡಿ, ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿದೆ ಮೈಕು. ಬಾಯ್ ಹೀರೋಸ್, ಬಾಯ್.